ಕನ್ಯಾ ಲಗ್ನ ಕನ್ಯಾ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಈ ಮೇ ತಿಂಗಳ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಅಕ್ಷಯ ತೃತೀಯ ದಿನ ಈ ವಿಡಿಯೋ ನಿಮಗೆ ತಲುಪ್ತಾ ಇದೆ. ಸೊ ಅಕ್ಷಯ ಅಂದರೆ ನಶಿಸಿ ಹೋಗೋದಿಲ್ಲ, ಶಾಶ್ವತವಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಸಿಗುವ ಅದೃಷ್ಟವಾಗಲಿ ಎಲ್ಲವೂ ಶಾಶ್ವತವಾಗಿರಲಿ, ಯಾವುದೂ ಕಳೆದು ಹೋಗಬಾರ್ದು, ನಶಿಸಿ ಹೋಗಬಾರದು ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ನಿಮಗೆ ಮೇ ತಿಂಗಳಲ್ಲಿ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರೋದು 8ನೇ ಮನೆ, 9ನೇ ಮನೆ ಮತ್ತು 10ನೇ ಮನೆ. ಎಸ್, ಏನಕ್ಕೆ ಅಂದರೆ ಅಷ್ಟಮ ಸ್ಥಾನಕ್ಕೆ ನಿಮ್ಮ ಲಗ್ನಾಧಿಪತಿ ಕರ್ಮಾಧಿಪತಿ ಮೇ 1ನೇ ತಾರೀಕು ಎಂಟ್ರಿ ಆಗ್ತಾರೆ. ಅಲ್ಲಿ ನಿಮ್ಮ 12ನೇ ಮನೆಯ ಅಧಿಪತಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ರವಿ. ಅದೇ ರೀತಿ ನವಮದಲ್ಲಿ ನವಮ ಸ್ಥಾನದ ಅಧಿಪತಿಯಾಗಿರುವಂತಹ ಶುಕ್ರ ಅಲ್ಲಿ 15 ದಿನಗಳ ಕಾಲ ಸಂಚಾರ ಮಾಡ್ತಾರೆ. ನಂತರ 15 ದಿನ ನಿಮ್ಮ ಕರ್ಮಸ್ಥಾನಕ್ಕೆ ಬರ್ತಾರೆ. ಕರ್ಮಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತಾ ಇದೆ. ಅಲ್ಲಿ ಶುಕ್ರ ಗುರು ಯುತಿ ಆಯಿತು. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮ ಸ್ಥಾನದ ಅಧಿಪತಿ ಕುಜ ಕೂಡ ಮೇ 12ನೇ ತಾರೀಕು ಈ ಅವರದೇ ರಾಶಿಗೆ ಬರುತ್ತಾರೆ. ಸೊ ಅಲ್ಲಿ ಇನ್ನೂ ಕುಜನಿಗೆ ಬಲ ಸಿಕ್ತು, ನಿಮ್ಮ ಅಷ್ಟಮ ಸ್ಥಾನಕ್ಕೂ ಒಳ್ಳೆಯ ಸ್ಟ್ರೆಂತ್ ಸಿಕ್ತು. ಉಳಿದಂತೆ 12ನೇ ಮನೆಯಲ್ಲಿ ಕೇತುವಿನ ಸಂಚಾರ, 6ನೇ ಮನೆಯಲ್ಲಿ ರಾಹುವಿನ ಸಂಚಾರ, 7ನೇ ಮನೆಯಲ್ಲಿ ಶನಿಯ ಸಂಚಾರ. ಇದಿಷ್ಟು ಗ್ರಹಗಳ ಪ್ಲೇಸ್ಮೆಂಟ್. ಈಗ ಪ್ರಮುಖವಾಗಿ ನಿಮಗೆ ಇಂಪ್ಯಾಕ್ಟ್ ಆಗ್ತಾ ಇರೋದು ಅಷ್ಟಮ ಸ್ಥಾನ. ನೋಡಿ, ಅಷ್ಟಮ ಸ್ಥಾನ ಅಂದರೆ ಅದು ಗುಪ್ತ ವಿಚಾರಗಳು, ನಿಗೂಢ ವಿಚಾರಗಳು, ರಹಸ್ಯ, ಆಯಸ್ಸು, ಇದನ್ನೆಲ್ಲ ನಾವು ತಿಳ್ಕೊಳ್ತೀವಿ. ಅದೇ ರೀತಿ ಸಂಶೋಧನೆ, ಈ ಥರದ ವಿಚಾರಗಳು ಕೂಡ ಅಲ್ಲಿ ಕಂಡು ಬರುತ್ತೆ. ಸೊ ಮೊದಲನೇದಾಗಿ ಅಷ್ಟಮ ಸ್ಥಾನದಲ್ಲಿ ನಿಮ್ಮ ಲಗ್ನಾಧಿಪತಿ ಮತ್ತು ಕರ್ಮಾಧಿಪತಿ ಅಲ್ಲಿ ಬಂದಿರೋದ್ರಿಂದ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಸೊ ಇದನ್ನು ನಿಮ್ಮ ಶತ್ರುಗಳು ಜಾಸ್ತಿ ಪ್ರಯೋಗ ಮಾಡ್ತಾರೆ. ಯಾಕೆ ಅಂದರೆ ನಿಮ್ಮ ವಿರುದ್ಧ ಏನೇ ಮಾಡಿದ್ರು ಅವರು ಗೆಲ್ತಾ ಇಲ್ಲ, ಸೋಲ್ತಾ ಇದ್ದಾರೆ. ಕಾರಣ ಇದು ವಿಪರೀತ ರಾಜಯೋಗದ ತಿಂಗಳು. ಅಂದರೆ ನಿಮ್ಮ 12ನೇ ಮನೆ ಅಧಿಪತಿ 8ನೇ ಮನೆಗೆ ಬಂದಿದ್ದಾರೆ. ದುಸ್ಥಾನದ ಅಧಿಪತಿ ದುಸ್ಥಾನಕ್ಕೆ ಬಂದಾಗ ಅದು ವಿಪರೀತ ರಾಜಯೋಗ ಆಗುತ್ತೆ. ಸಂಕಷ್ಟಗಳ ನಡುವೆ ಗೆಲುವು ನಿಮಗೆ. ನಿಮ್ಮ ಶತ್ರುಗಳು ಅಥವಾ ನಿಮ್ಮ ಕಾಂಪಿಟೇಟರ್ಸ್ಗಳು ಅವರೇ ಮಾಡುವ ತಪ್ಪಿನಿಂದ ಅವರು ಸೋಲ್ತಾರೆ, ಅವರ ಸೋಲು ನಿಮಗೆ ಗೆಲುವಾಗುತ್ತೆ. ಸೊ ಹಾಗಾಗಿ ಬಟ್ ಅವರಿಲ್ಲಿ ಪ್ರಯೋಗ ಮಾಡ್ತಾ ಇರೋದು ನಿಮ್ಮನ್ನು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಮಾಡಬೇಕು. ಸೊ ಹಾಗಾಗಿ ಯಾವುದೇ ವಿಚಾರಗಳು ಎದುರಾದರೂ, ಯಾರೇ ಬಂದು ಏನೇ ಡಿಸ್ಟರ್ಬ್ ಮಾಡಿದರೂ ಈಗ ಎಲ್ಲವನ್ನ ಮನಸ್ಸಿಗೆ ತೆಗೆದುಕೊಳ್ಳಕ್ಕೆ ಹೋಗಲೇಬೇಡಿ. ಒಂದು ಸ್ವಲ್ಪ ನೀವು ಮಾನಸಿಕವಾಗಿ ಬೇರೆಯವರ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡ್ರೆ ಇಡೀ ತಿಂಗಳು ಹಾಳಾಗುತ್ತೆ. ಸೊ ಹಾಗಾಗಿ ಈಗ ಬೇರೇನು ಪ್ರಯೋಗ ಮಾಡೋಕ್ಕಾಗ್ತಾಯಿಲ್ಲ. ಮೆಂಟಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದೊಂದೇ ಅವರ ಮಾರ್ಗ ಆಗಿರೋದ್ರಿಂದ, ಅದು ನಾನು ಹೇಳ್ತಾ ಇರೋದು ರಾಜಕಾರಣಿಗಳಿರ್ಬೋದು, ಸರ್ಕಾರಿ ಅಧಿಕಾರಿಗಳಿರಬಹುದು, ಪ್ರೈವೇಟ್ ಎಂಪ್ಲಾಯೀಸ್ ಇರಬಹುದು, ವ್ಯಾಪಾರಸ್ಥರಿರಬಹುದು, ಎಲ್ಲ ವರ್ಗದವರು, ಗೃಹಿಣಿಯರು, ಹಿರಿಯ ನಾಗರಿಕರು ಎಲ್ಲರೂ ಇದನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಮೇಲೆ ಯಾರಿದ್ದಾರೆ, ನಿಮ್ಮ ಸಹೋದ್ಯೋಗಿಗಳು ಯಾರಿದ್ದಾರೆ, ನಿಮ್ಮ ಅಕ್ಕಪಕ್ಕದವ್ರು ಯಾರಿದ್ದಾರೆ, ಸೊ ಇವರೆಲ್ಲರೂ ಹೀಗೆ ಈ ತಿಂಗಳು ಪ್ರಯೋಗ ಮಾಡೋದು ನಿಮಗೆ ಆಗಲ್ವಲ್ಲ ಆ ಜನರು. ಸೊ ಹಾಗಾಗಿ ಎಲ್ಲ ಕ್ಷೇತ್ರದವರು ಇದನ್ನು ಮೊದಲು ಪ್ರಮುಖವಾಗಿ ತೆಗೆದುಕೊಳ್ಳಿ. ಸ್ಪೆಷಲಿ ಹೆಚ್ಚಾಗಿ ಇದು ಎಲ್ಲಾಗುತ್ತೆ ಅಂದರೆ ಕರ್ಮಸ್ಥಾನದ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಬಂದಿರೋದ್ರಿಂದ ನೀವು ಕೆಲಸ ಮಾಡುವ ಜಾಗದಲ್ಲೇ ಇದಾಗುತ್ತೆ. ನಿಮ್ಮವರೇ, ನೀವು ಇಷ್ಟಪಡುವವರೇ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಹುದು. ಅದರ ಕಡೆ ಗಮನ ಇರಲಿ. ಇನ್ನು ನಿಮ್ಮ ನವಮ ಸ್ಥಾನದಲ್ಲಿ ಇದೇ ಬುಧ ಮತ್ತು ರವಿಯ ಸಂಚಾರ ಆಗುತ್ತೆ. ಆಗ ನಿಮಗೆ ಭಾಗ್ಯೋದಯದ ಕಾಲ, ಅದೃಷ್ಟಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೆ ಶನಿ ಮಹಾತ್ಮರು ಸ್ವಲ್ಪ ಅಡೆಯನ್ನು ತರ್ತಾರೆ. ಯಾಕೆ ಅಂದರೆ 7ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾ ನಿಮ್ಮ 9ನೇ ಮನೆಗೆ ಅವರ 3ನೇ ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಅದೃಷ್ಟ ಕ್ರಿಯೇಟ್ ಆಗುತ್ತೆ. ಏನೋ ಎಲ್ಲವೂ ಸಿಕ್ತು ಅಂತ ಅಂದ್ಕೊಳ್ತೀರಾ, ಅಷ್ಟರಲ್ಲಿ ಏನೋ ಒಂದು ಅಡೆತಡೆ ಆಗುತ್ತೆ. ಬಟ್ ಅಂತಿಮವಾಗಿ ನಿಮಗೆ ಸಿಗೋದು ಶಾಶ್ವತವಾಗಿರುತ್ತೆ. ಸೊ ಈ ಡಾಕ್ಟರ್, ಲಾಯರ್ಸ್ ಜೊತೆಗೆ ಜ್ಯೋತಿಷ್ಯ ಕ್ಷೇತ್ರ, ಈ ಇನ್ವೆಸ್ಟಿಗೇಷನ್, ಈ ಥರದ ವಿಚಾರಗಳಲ್ಲಿ ಯಾರ್ಯಾರು ಇದ್ದೀರಾ ನಿಮ್ಮೆಲ್ಲರಿಗೂ ಅದ್ಭುತವಾಗಿ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬುಧ ಕಮ್ಯುನಿಕೇಷನ್ ಕಾರಕ, ಮೀಡಿಯಾ, ಡಿಜಿಟಲ್ ಮೀಡಿಯಾ, ಇದೆಲ್ಲದಕ್ಕೂ ಈ ಒಂದು ತಿಂಗಳು ತುಂಬ ಚೆನ್ನಾಗಿರುತ್ತೆ ಹಣ ಗಳಿಸ್ಕೊಳ್ಳೋದಕ್ಕೆ. ಇನ್ನು ಅದೇ ರೀತಿ ರಿಯಲ್ ಎಸ್ಟೇಟಲ್ಲೂ ಕೂಡ ಈ ಒಂದು ತಿಂಗಳು ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಈ ಹಳೆಯ ಪ್ರಾಪರ್ಟಿಗಳು ಸೇಲ್ ಆಗುವಂತಹ ಸಮಯ, ಈ ಲಿಟಿಗೇಷನ್ ಪ್ರಾಪರ್ಟಿಗಳು ಸೇಲ್ ಆಗುವಂತಹ ಸಮಯ. ಏನಕ್ಕೆ ಅಂದರೆ ನಿಮ್ಮ 3ನೇ ಮನೆಯ ಅಧಿಪತಿ ಮತ್ತು ಅಷ್ಟಮ ಸ್ಥಾನದ ಅಧಿಪತಿ 12ನೇ ತಾರೀಕು ಅವರದ್ದೇ ಮನೆಗೆ ಬರ್ತಾರೆ, ಹೆಚ್ಚು ಬಲವನ್ನು ಪಡ್ಕೊಳ್ತಾರೆ.
ಅದು ನಿಮ್ಮ ಏನು 12ನೇ ಮನೆಗೂ ಕೂಡ ದೃಷ್ಟಿ ಆಗ್ತಾರೆ, ನಿಮ್ಮ ಧನಸ್ಥಾನಕ್ಕೆ ದೃಷ್ಟಿ ಆಗ್ತಾರೆ, ಅದರ ಜೊತೆಗೆ ನಿಮ್ಮ 3ನೇ ಮನೆ ಅವರದ್ದೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಹಾಗಾಗಿ ಕುಜ ಭೂಮಿಕಾರಕ ಆಗಿರೋದ್ರಿಂದ ಈ ರೀತಿ ಹಳೆಯ ಪ್ರಾಪರ್ಟಿಗಳು ಸೇಲ್ ಆಗಬೇಕು, ಒಂದಷ್ಟು ಹಳೆಯ ಪ್ರಾಪರ್ಟಿಗಳು ಬಂದು ನಿಮಗೆ ಸೇರಬೇಕು, ಈ ಥರದ್ದು ಎಲ್ಲವೂ ಇದೆ. ಅಷ್ಟಮ ಸ್ಥಾನದಲ್ಲಿ ಪಿತ್ರಾರ್ಜಿತ ಆಸ್ತಿ ಆಕಸ್ಮಿಕವಾಗಿ ಬಂದು ನಿಮಗೆ ಸೇರುತ್ತೆ. ಈ ಪಿ ಎಫ್ ಅಮೌಂಟ್, ಇನ್ಶೂರೆನ್ಸ್ ಅಮೌಂಟ್ ಮೆಚುರಿಟಿ ಪಡ್ಕೊಂಡು ಅದು ಕೂಡ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚು ಮಾಡುತ್ತೆ. ಇನ್ನು 12ನೇ ಮನೆಗೆ ಕುಜ ಕನೆಕ್ಟಿವಿಟಿ ತಗೊಂಡಿರೋದ್ರಿಂದ ವಿದೇಶಿ ಸಂಬಂಧಿತ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಸೊ ವಿದೇಶಿ ಸಂಪರ್ಕದಲ್ಲಿರುವಂತಹ ಎಂಪ್ಲಾಯೀಸ್ಗೆ ಬಿಸ್ನೆಸ್ ಮಾಡೋರಿಗೂ ಕೂಡ ಈ ಒಂದು ಅಷ್ಟಮ ಸ್ಥಾನದ ಸಂಚಾರದಿಂದ ಅತ್ಯಂತ ಲಾಭಗಳಿವೆ. ಇನ್ನು ಅದೇ ರೀತಿ ಶುಕ್ರ ನಿಮಗೆ 2ನೇ ಮನೆಯ ಅಧಿಪತಿ ಮತ್ತು 9ನೇ ಮನೆಯ ಅಧಿಪತಿ. ಸೊ ಮನಿ ಫ್ಲೋನ ಡೆಫಿನೆಟ್ಲಿ ನಿಮ್ಮ ಈ ಒಂದು ತಿಂಗಳು ಚೆನ್ನಾಗಿ ನೋಡ್ಕೊಳ್ತಾರೆ. ಸ್ಪೆಷಲಿ ಕಲಾಕ್ಷೇತ್ರದಲ್ಲಿ ಯಾರ್ಯಾರಿದ್ದೀರಾ, ಅದು ಆರ್ಟಿಸ್ಟ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಅಥವಾ ಎಡಿಟರ್ಸ್, ಈ ಥರ ನಿಮ್ಮ ಕ್ಷೇತ್ರ, ಕಲೆಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ನೀವೇನು ತೊಡಗಿಸ್ಕೊಂಡಿದ್ದೀರಾ, ಕನ್ಯಾ ರಾಶಿ ಕನ್ಯಾ ಲಗ್ನದವರು, ನಿಮಗೆ ಹಣ ಗಳಿಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಹೂಡಿಕೆ ಅಂತ ವಿಚಾರ ಬಂದಾಗ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾದ ಸಮಯ. ಏನಕ್ಕೆ ಅಂದರೆ ನಿಮ್ಮ 5ನೇ ಮನೆಯ ಅಧಿಪತಿ ಶನಿ ಇವಾಗ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ನಿಮ್ಮ ಲಗ್ನಕ್ಕೂ ದೃಷ್ಟಿ ಕೊಡ್ತಾರೆ, ನಿಮ್ಮ ಭಾಗ್ಯಕ್ಕೂ ದೃಷ್ಟಿ ಕೊಡ್ತಾರೆ, ಆ್ಯಂಡ್ ನಿಮ್ಮ 4ನೇ ಮನೆಗೂ ದೃಷ್ಟಿಯನ್ನು ಕೊಡ್ತಾರೆ. ಸೊ ಇದರ ಅರ್ಥ ನೀವು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಟ್ಟರೆ ಅದು ಮುಂದಿನ ದಿನಗಳಲ್ಲಿ ನಿಧಾನವಾಗಿ ನಿಮಗೆ ಲಾಭವನ್ನು ತಂದು ಕೊಡುವ ರೀತಿ ಅವ್ರು ಮಾಡ್ತಾರೆ. ಬಟ್ ಶಾರ್ಟ್ಕಟ್ ಯೂಸ್ ಮಾಡಿದ್ರೆ, ನಾನು ನಾಳೆನೇ ಮನಿಯನ್ನು ಡಬಲ್ ಮಾಡಿಬಿಡ್ತೀನಿ ಅಂತ ಗ್ಯಾಮ್ಲಿಂಗಲ್ಲಿ ನೀವು ಅದನ್ನು ಟ್ರೈ ಮಾಡಿದ್ರೆ, ಅದೇ 8ನೇ ಮನೆ ಅದು ಅಕಸ್ಮಾತಾಗಿ ಏನು ಲಾಭ ಕೊಟ್ಟರು ಕೆಲವೊಂದು ಸಾರಿ ಅಕಸ್ಮಾತಾಗಿಯೇ ನಷ್ಟಗಳನ್ನು, ದಿಢೀರ್ ನಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಹೂಡಿಕೆಯ ಕಡೆ ಹೆಚ್ಚು ಗಮನ ಕೊಡಿ, ಶಾರ್ಟ್ಕಟ್ ಬೇಡ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಇದಿಷ್ಟು ಹಣಕಾಸು ವಿಚಾರದಲ್ಲಿ ನೀವು ತೆಗೆದುಕೊಳ್ಬೇಕಾದಂತಹ ಒಂದಷ್ಟು ಪ್ರಮುಖ ಎಚ್ಚರಿಕೆಗಳು. ಅದರ ಜೊತೆಗೆ ಕಂಪ್ನಿ ಓನರ್ಸ್, ನಿಮಗೂ ಕೂಡ ಎಂಪ್ಲಾಯೀಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಪಾಲುದಾರಿಕೆಯ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸ್ಲೋ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇದೆ, ಪರಸ್ಪರ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದರಿಂದ ಈ ಪಾಲುದಾರಿಕೆಯ ಬಿಸ್ನೆಸ್ನಲ್ಲಿ ಗೊಂದಲಗಳಂತೂ ಇವೆ, ಸ್ಲೋ ಪ್ರೊಸೆಸ್ಸಲ್ಲಿ ನಡೀತಾ ಇದೆ. ಶನಿ ಮಹಾತ್ಮರ ಬಿಡುಗಡೆ ಆಗುವವರೆಗೂ ಇದು ಅದೇ ರೀತಿ ಇರುತ್ತೆ. ಬಟ್ ಒಂದು ಶಿಸ್ತನ್ನು ನೀವು ಪಾಲನೆ ಮಾಡಿಕೊಂಡಿದ್ದರೆ ಇದರಲ್ಲೂ ಕೂಡ ಲಾಭಗಳನ್ನು ಗಳಿಸ್ತಾ ಇರ್ತೀರಾ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ನಾನು ಮೊದಲೇ ಹೇಳಿದೆ, ಕಂಪ್ಲೀಟ್ಲಿ ಮೆಂಟಲ್ ಅಟ್ಯಾಕ್ ನಿಮಗೆ ಈ ಒಂದು ತಿಂಗಳು ಆಗುತ್ತೆ. ಸೊ ಹಾಗಾಗಿ ಮಾನಸಿಕ ಒತ್ತಡಗಳನ್ನು ಜಾಸ್ತಿ ಮಾಡಿಕೊಳ್ಳುತ್ತೀರಾ. ಇದರಿಂದ ಆಂಗ್ಸೈಟಿ ಶುರುವಾಗುತ್ತೆ, ದೇಹ ಬಳಲುತ್ತೆ, ಸುಸ್ತಾಗುತ್ತೆ, ಯಾವುದಕ್ಕೂ ನೀವು ಗಮನ ಕೊಡೋದಕ್ಕಾಗೋದಿಲ್ಲ, ಈ ಥರ ಎಲ್ಲ ಮಾಡ್ಕೊಳ್ತೀರಾ. ಸೊ ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ಸೊ ಅದ್ರ ಕಡೆ ಗಮನ ಕೊಡಿ. ಅದರ ಜೊತೆಗೆ ಈ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದ್ದರೂ ಕೂಡ, ಏಕೆಂದರೆ ಬುಧ ಸ್ಕಿನ್ಗೆ ಇದಾಗ್ತಾರೆ, ಸೊ ಅದು ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ನರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿಯೂ ಕೂಡ ಸ್ವಲ್ಪ ಹೆಚ್ಚು ಬಳಲಬೇಕಾಗುತ್ತೆ. ಬ್ಯಾಕ್ ಪೈನ್, ಜಾಯಿಂಟ್ ಪೈನ್, ಹಿರಿಯ ನಾಗರಿಕರಿಗೆ ಮಂಡಿ ನೋವು, ಕಾಲು, ಈ ಥರದ್ದೆಲ್ಲ ಸಮಸ್ಯೆಗಳು ಎದುರಾಗುತ್ತೆ. ಹೆಣ್ಣುಮಕ್ಕಳಿಗೆ PCOD, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳು ಜಾಸ್ತಿ ಆಗುತ್ತೆ. ಈ ಗುಪ್ತ ರೋಗಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಯಾಕೆಂದರೆ ಗುಪ್ತ ಸ್ಥಾನದಲ್ಲಿ ಬುಧ ಮತ್ತು ರವಿಯ ಸಂಯೋಗ ಆಗ್ತಾ ಇದೆ. ಈ BP ರಿಲೇಟೆಡ್ ಇಶ್ಯೂಸ್ ಇದ್ದರೆ ಮೆಡಿಕೇಷನ್ಸ್ ಮಾಡ್ಕೊಳ್ಳಿ. ಕುಜನೂ ಅಲ್ಲಿಗೆ ಬರ್ತಾರೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬಾಡಿ ಹೀಟ್ ಜಾಸ್ತಿ ಆಗುತ್ತೆ, ಚೆನ್ನಾಗಿ ನೀರು ಕುಡೀರಿ. ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದರೆ ಅಷ್ಟಮ ಸ್ಥಾನದ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಕನ್ಯಾ ಲಗ್ನ ಕನ್ಯಾ ರಾಶಿಯ ಹೆಣ್ಮಕ್ಳು, ನಿಮ್ಮ ಹಸ್ಬೆಂಡ್ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದರೆ, ಸೊ ಇಮಿಡಿಯೇಟ್ ಆಸ್ಪತ್ರೆಗೆ ಹೋಗಿ ಅವರ ಬಗ್ಗೆ ಹೆಚ್ಚು ಕೇರ್ ಮಾಡಬೇಕು. ಸ್ವಲ್ಪ ಆ ವಿಚಾರದಲ್ಲಿ ಹೆಚ್ಚು ಗಮನ ತೆಗೆದುಕೊಳ್ಳಿ. ಇನ್ನು ಉಳಿದಂತೆ ಗಂಡ ಹೆಂಡತಿಯ ಸಂಬಂಧ ತಟಸ್ಥವಾಗಿದೆ. ಶನಿ ಮಹಾತ್ಮರು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ನಿಮ್ಮ ಲಗ್ನಕ್ಕೂ ದೃಷ್ಟಿಯನ್ನು ಕೊಡ್ತಾ ಸ್ವಲ್ಪ ನಿಮ್ಮಿಬ್ಬರ ನಡುವೆ ಈಗೋ ಕ್ಲ್ಯಾಶಸ್ ಅಥವಾ ಸಮ್ ಡಿಸ್ಟೆನ್ಸ್, ಮೌನವಾಗಿ ಇದ್ಬಿಟ್ಟಿದ್ದೀರಾ, ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ, ಇದೆಲ್ಲ ಆಗ್ತಾ ಇದೆ. 6ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಸೊ ನಿಮ್ಮನ್ನು ಬೇರೆ ರೀತಿ ಡಿಸ್ಟರ್ಬ್ ಮಾಡ್ತಾ ಇದೆ. ಆ ಡಿಸ್ಟರ್ಬ್ಗೆ ಒಳಗಾಗದೆ, ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳದೆ, ಶನಿ ಮಹಾತ್ಮರು ನಿಮ್ಮ ಹತ್ರ ಏನು ಹೇಳ್ತಾ ಇದ್ದಾರೆ, ಸ್ವಲ್ಪ ತಾಳ್ಮೆಯಿಂದ ಇರಿ, ತುಂಬ ಅಗ್ರೆಸಿವ್ ಆಗಿ ವರ್ತಿಸಬೇಡಿ,
ಹೊರಗಡೆಯ ವಿಚಾರಗಳನ್ನು ತಂದು ಇಲ್ಲಿ ಗಲಾಟೆ ಮಾಡಬೇಡಿ, ಅಥವಾ ಹಳೆಯ ವಿಚಾರಗಳನ್ನು ಕೆದಕಿ ನಿಮ್ಮಿಬ್ಬರ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸರಿ ಮಾಡಿಕೊಳ್ಳುವಂತಹ ಸಮಯ. ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಹಳೆಯ ವಿಚಾರಗಳನ್ನು ಇಲ್ಲಿಗೆ ಮರ್ತುಬೇಡಿ. ಅನುಮಾನಗಳನ್ನು ಏನು ತಲೆಗೆ ತೆಗೆದುಕೊಳ್ಳಬೇಡಿ. ಇದೆಲ್ಲ ರಾಹುವಿನ ಪ್ರಭಾವ ಒಂದು ಕಡೆ, ಶನಿಯ ಪ್ರಭಾವ ಒಂದು ಕಡೆ, ನಿಮ್ಮ ಸಂಬಂಧ ಹಾಳಾಗ್ತಾ ಇದೆ. ಅದನ್ನು ನೀವೇ ಕಾಪಾಡ್ಕೊಳ್ಬೇಕು ಈ ಶನಿ ಮತ್ತು ರಾಹುವಿನ ಬಿಡುಗಡೆ ಆಗುವವರೆಗೂ. ಇನ್ನು ಮದುವೆಗೆ ಟ್ರೈ ಮಾಡ್ತಾ ಇದ್ದರೆ ಅದು ಕೂಡ ಸ್ವಲ್ಪ ಸ್ಲೋ ಪ್ರೊಸೆಸ್ಸಲ್ಲಿದೆ. ಯಾಕೆಂದರೆ ಪ್ರೊಫೈಲ್ಸ್ಗಳು ಬರ್ತಾ ಇದ್ದಾವೆ, ಯಾರು ಒಪ್ಕೊಳ್ತಾ ಇಲ್ಲ ಅಥವಾ ನಿಮಗೆ ಇಷ್ಟ ಆಗ್ತಾ ಇಲ್ಲ, ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಆ 7ನೇ ಮನೆಗೆ ಗ್ರಹಗಳ ದೃಷ್ಟಿ ಅಥವಾ ಅಲ್ಲಿ ಒಳ್ಳೆಯ ಗ್ರಹಗಳ ಸಂಚಾರ ಆದಾಗ ಡೆಫಿನೆಟ್ಲಿ ನಿಮಗೆ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಇನ್ನು ಅದೇ ರೀತಿ ಪ್ರೇಮಿಗಳಿಗೂ ಅಷ್ಟೇ. ನಿಮ್ಮ 5ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾರೆ. 3ನೇ ವ್ಯಕ್ತಿಗಳಿಂದ ಸಮಸ್ಯೆಗಳು ಎದುರಾಗುತ್ತೆ, ಅದಕ್ಕೆ ರಾಹುನು ಕೂಡ ಕಾರಣ ಆಗ್ತಾರೆ. ಸೊ 3ನೇ ವ್ಯಕ್ತಿಯನ್ನು ಮಧ್ಯ ತರಬೇಡಿ, ಅವರ ವಿಚಾರಗಳನ್ನು ಆಲಿಸಬೇಡಿ. ನಿಮ್ಮ ಪ್ರೀತಿಯನ್ನು ಕಾಪಾಡಿಕೊಂಡು ಹೋಗಿ. ಅನುಮಾನಗಳು ಬರ್ತವೆ, ಬಟ್ ಅದನ್ನು ದೊಡ್ಡದು ಮಾಡ್ಕೊಂಡ್ರೆ ನಿಮ್ಮ ಸಂಬಂಧಗಳು ಹಾಳಾಗುತ್ತೆ. ಇನ್ನು ವಿಪರೀತ ರಾಜಯೋಗ ಕ್ರಿಯೇಟ್ ಆಗಿರೋದ್ರಿಂದ ಕೋರ್ಟ್ ಕೇಸ್ಗಳಲ್ಲಿ ಗೆಲುವು ನಿಮ್ಮ ಪರವಾಗಿರುತ್ತೆ. ಶತ್ರುಗಳನ್ನು ನೀವು ಸುಲಭವಾಗಿ ಸೋಲ್ತೀರಾ. ಹಾಗೆ ರಾಹು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ನಿಮ್ಮ ಶತ್ರುಗಳು ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ನೀವು ಅವರನ್ನು ಗೆಲ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರ್ಗೂ ಕೂಡ ಇದೊಂದು ಅತ್ಯದ್ಭುತವಾದ ಕಾಲ. ಯಾಕೆಂದರೆ ರಾಹುವಿನ ಸಪೋರ್ಟು ಇದೆ, ಜೊತೆಗೆ ಅಷ್ಟಮದಲ್ಲಿ ವಿಪರೀತ ರಾಜಯೋಗದ ಸಪೋರ್ಟು ಇದೆ. ಸೊ ಹಾಗಾಗಿ ನಿಮ್ಮ ಕಾಂಪಿಟೇಟರ್ಸ್ಗಳನ್ನು ಗೆಲ್ತೀರಾ. ನಿಮ್ಮ ಈ ಕಾಂಪಿಟೇಟಿವ್ ಎಕ್ಸಾಮ್ ತುಂಬ ಚೆನ್ನಾಗಿ ಆಗುತ್ತೆ. ಅದೇ ರೀತಿ ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ 15ನೇ ತಾರೀಕು ನಂತರ ಸರ್ಕಾರಿ ಕಾರಕ ರವಿ ಜೊತೆಗೆ ಬುಧ ಇಬ್ಬರು ನಿಮ್ಮ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಆಗ ಅದರಲ್ಲಿ ಗುಡ್ ನ್ಯೂಸ್ ಪಡಿತೀರಾ. ಇನ್ನು ಆ ಟೈಮಲ್ಲೂ ಕೂಡ ನಿಮಗೆ ನೀವು ಅಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆ ಆಗಬಹುದು, ಬಡ್ತಿ ಸಿಗಬಹುದು, ಕೆಲಸ ಮಾಡ್ತಿರೋರಿಗೆ ಸಂಬಳ ಹೈಕ್ ಆಗಬಹುದು, ಪೋಸ್ಟಿಂಗ್ ಚೇಂಜ್ ಆಗಬಹುದು. ಸೊ ಮೊದಲ 15 ದಿನ ಸ್ವಲ್ಪ ಟಫ್ ಪೀರಿಯಡ್, ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ನಿಮ್ಮನ್ನು ತೆಗೆದುಕೊಂಡು ತುಂಬ ದೂರದ ಊರಿಗೆ ವರ್ಗಾವಣೆ ಮಾಡಿಬಿಡ್ತಾರೆ, ಅಥವಾ ಬೇಡವಾದ ಪೋಸ್ಟ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ಹೇಳ್ತಾ ಇರೋದು ನಿಮ್ಮನ್ನು ತಳ್ಳಿಬಿಡ್ತಾರೆ. ಇದೆಲ್ಲ ಮೊದಲ 15 ದಿನ ಆಗುವ ಚಾನ್ಸಸ್ ಇದೆ. ಇಲ್ಲಿ ಏನಾದರೂ ಬಚಾವಾದರೆ ನಂತರದ 15 ದಿನ ಗ್ರಹಗಳ ಮೂಮೆಂಟ್ ಭಾಗ್ಯಸ್ಥಾನಕ್ಕೆ ಬರೋದರಿಂದ ಸ್ವಲ್ಪ ಆ ಥರದ ಆಕಸ್ಮಿಕ ವಿಚಾರಗಳು ನಿಮಗೆ ಎದುರಾಗದೆ ನೀವು ಅಂದುಕೊಂಡಂತಹ ವಿಚಾರಗಳಲ್ಲಿ ಸ್ವಲ್ಪ ಗುಡ್ ನ್ಯೂಸ್ ಪಡಿತೀರಾ. ಇದಿಷ್ಟು ಅಷ್ಟಮ ಮತ್ತು ನವಮ ಸ್ಥಾನದಲ್ಲಿ ಗ್ರಹಗಳ ಮೂಮೆಂಟ್ ಆಗ್ತಾ ಇರೋದ್ರಿಂದ ನೀವು ಅದನ್ನು ಪಡೆದುಕೊಳ್ತೀರಾ. ಹಾಗೆ ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಹೇಳೋದಾದರೆ ಸ್ಟೂಡೆಂಟ್ಸ್ಗೂ ಕೂಡ 4ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಸೊ ಮಕ್ಕಳು ಒಳ್ಳೆ ರಿಸಲ್ಟ್ ತಂದಿರೋದ್ರಿಂದ ಆ ಖುಷಿ ನಿಮಗಿದೆ. ಹೈಯರ್ ಸ್ಟಡೀಸ್ಗೆ ಪ್ಲ್ಯಾನ್ ಮಾಡ್ತಾ ಇರೋರಿಗೆ ನೋಡಿ, 5ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ನಿಮ್ಮ ಲಗ್ನಕ್ಕೂ ದೃಷ್ಟಿ ಕೊಡ್ತಾ ಇದ್ದಾರೆ, ನಿಮ್ಮ ಭಾಗ್ಯಸ್ಥಾನಕ್ಕೂ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ನಿಧಾನ ಅನಿಸುತ್ತೆ, ಬಟ್ ನಿಮ್ಮಲ್ಲಿ ಶಿಸ್ತನ್ನು ತರ್ತಾ ಇದ್ದಾರೆ ಯಾರು, ಶನಿ ಮಹಾತ್ಮರು. ನೀವು ಸ್ಟಡಿ ಕಡೆ ಹೆಚ್ಚು ಗಮನ ಕೊಟ್ಟಷ್ಟು ನಿಮ್ಮ ಸ್ಟಡಿ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಈ ವೀಸಾ ರಿಲೇಟೆಡ್ ಇಶ್ಯೂಸ್, ಅಡ್ಮಿಷನ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಅದು ನಿಧಾನವಾಗಿ ಬಗೆಹರಿಯುತ್ತೆ. ಸೊ ಮೇ ತಿಂಗಳಲ್ಲಿ ಅದರಲ್ಲಿ ಒಂದಷ್ಟು ಗುಡ್ ನ್ಯೂಸನ್ನು ಪಡ್ಕೊಳ್ತೀರಾ. ಇನ್ನು ಕೃಷಿಕರಿಗೆ ಹೇಳೋದಾದರೆ ನಿಮ್ಮ 4ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಮೇ 15ನೇ ತಾರೀಕು ನಂತರ 10ನೇ ಮನೆಗೆ ಶುಕ್ರನ ಎಂಟ್ರಿ ಆಗುತ್ತೆ. ಸೊ ಹಾಗಾಗಿ ಭೂಮಿಯಿಂದ ಹಲವಾರು ಲಾಭಗಳನ್ನು ಪಡೆದುಕೊಳ್ತೀರಾ. ಸ್ವಲ್ಪ ಈ ಶನಿ ಮಹಾತ್ಮರು ಇರೋದು ಮತ್ತು ಅವರು ನಿಮ್ಮ 4ನೇ ಮನೆಗೆ ದೃಷ್ಟಿಯನ್ನು ಕೊಡೋದ್ರಿಂದ ನೀರಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಸ್ವಲ್ಪ ಎದುರಿಸ್ತೀರಾ. ಅದನ್ನು ಬಿಟ್ಟರೆ ನಿಮ್ಮ ಬೆಳೆಗೆ ಮಾರ್ಕೆಟಲ್ಲಿ ಒಳ್ಳೆಯ ಬೆಲೆ ಸಿಗುತ್ತೆ. ಸ್ಪೆಷಲಿ ಕಮರ್ಷಿಯಲ್ ಬೆಳೆಗಳಿಗೆ ಹೆಚ್ಚು ಬೆಲೆ ಸಿಗುವಂತಹ ಕಾಲ. ಓವರಾಲ್ ಕೃಷಿಕರಿಗೆ ಸ್ವಲ್ಪ ಯಂತ್ರೋಪಕರಣಗಳು ಕೈ ಕೊಡ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳು ದಿಢೀರ್ ಎದುರಾಗಬಹುದು. ಅದೊಂದನ್ನು ಬಿಟ್ಟರೆ ನೀವು ಏನೊಂದು ಜಮೀನು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ತುಂಬ ದಿನದಿಂದ, ಅದು ಸೇಲ್ ಆಗುತ್ತೆ. ಅಥವಾ ಯಾವುದೋ ಒಂದು ಜಮೀನು ನಿಮಗೆ ಬರಬೇಕಿತ್ತು ತುಂಬ ದಿನದಿಂದ, ಅದು ಕೂಡ ನಿಮಗೆ ಬರುತ್ತೆ. ಸೊ ಈ ಥರದ್ದೆಲ್ಲ ಲಾಭಗಳಿವೆ. ಬಟ್ ಸಣ್ಣ ಪುಟ್ಟ ತೊಂದರೆಗಳು ಕೃಷಿಗೆ ಸಂಬಂಧಪಟ್ಟಂತೆ ಎದುರಿಸ್ತೀರಾ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಮೇ ತಿಂಗಳನ್ನು ಕಳೆದುಬಿಟ್ರೆ ನೆಕ್ಸ್ಟು ಜೂನಲ್ಲಿ ಗುರುವಿನ ಸಂಚಾರವು ಬದಲಾಗುತ್ತೆ. ಸೊ ಓವರಾಲ್ ನಿಮ್ಮ ಚಿತ್ರಣವೇ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಯಾಕೆಂದರೆ ಲಾಭಸ್ಥಾನಕ್ಕೆ ಗುರುವಿನ ಸಂಚಾರ ಆಗ್ತಾ ಇದೆ, ಅದು ಉಚ್ಚ ಸ್ಥಾನದಲ್ಲಿ. ಗುರುವಿಗೆ ಸಂಬಂಧಪಟ್ಟಂತಹ 1 ವರ್ಷದ ವಿಡಿಯೋವನ್ನು ನಿಮಗೆ ನಾನು ಆಲ್ರೆಡಿ ತಲುಪಿಸಿದ್ದೀನಿ, ನೋಡಿದ್ದೀರಾ. ಇನ್ನು ಯಾರು ನೋಡಿಲ್ಲ, ವಿಡಿಯೋನ ಸಂಪೂರ್ಣವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಮೇ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನ ಹರಿಸಬೇಕಾದಂತಹ ವಿಚಾರಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.